ಹೆಂಗ್ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಏನ್ ಮಾತಾಡ್ಬೇಕು ಅನ್ನೋದು, ಏನ್ ಮಾತಾಡ್ಬೇಕು ಅನ್ನೋದ್ರ ಮೇಲೆ ನಿರ್ಬಂಧ ಇರೋದ್ರಿಂದ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದು ಕಷ್ಟ ಆಗಿದೆ. ವಿಷಯ ನ್ಯಾಯ ಸಿಗ್ಬೇಕು, ಬಹಳ ಅಮೂರ್ತವಾಗಿ ಯಾರಿಗೂ ಏನು ಅರ್ಥವಾಗದಂತೆ ಎಲ್ಲರಿಗೂ ಅರ್ಥವಾಗುವಂತೆ ಮಾತಾಡ್ಬೇಕು ಅಂತಂದ್ರೆ ನ್ಯಾಯ ಸಿಗ್ಬೇಕು. ಎಲ್ಲಿ ತನಕ ಹೋರಾಟ, ನ್ಯಾಯ ಸಿಗೋ ತನಕ ಹೋರಾಟ. ಸೊ ನ್ಯಾಯ ನಿರ್ದಿಷ್ಟವಾದಂತ ವಿಷಯದಲ್ಲಿ ಅನ್ಯಾಯ ನಡೆದಿದೆ, ನಿರ್ದಿಷ್ಟವಾದಂತ ಪ್ರಕರಣದಲ್ಲಿ. ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕುವಂತೆ ನಾಗರಿಕ ಸಮಾಜ ಏನ್ ಮಾಡಬೇಕು ಅನ್ನುವುದು ಇವತ್ತಿನ ಚರ್ಚೆಯ ವಸ್ತು. ಇದರಲ್ಲಿ ಅನ್ಯಾಯ ಮಾಡಿದವ್ರ ಹತ್ರ ಹೋಗಿ ನಾವು ನ್ಯಾಯವನ್ನ ಕೇಳುವುದಕ್ಕೆ ಸಾಧ್ಯವ? ಅನ್ಯಾಯ ಮಾಡ್ತಾನೆ ಇರೋರು ನ್ಯಾಯ ಕೊಡ್ಬೇಕಾಗಿರೋದು ನ್ಯಾಯಾಲಯ ಅಥವಾ ಅಧಿಕಾರ ಕೇಂದ್ರಗಳಾಗಿರೋದ್ರಿಂದ ಅಧಿಕಾರ ಕೇಂದ್ರದ ಹತ್ರ ಒತ್ತಡ ತರುವ ರೀತಿ ಏನ್ ಮಾಡಬಹುದು ನಾಗರಿಕ ಸಮಾಜ, ಇಡೀ ಕರ್ನಾಟಕ ಅದಕ್ಕೆ ಏನ್ ಮಾಡಬಹುದು ಮತ್ತು ಅದಕ್ಕೆ ನಮ್ಮ ಶಕ್ತಿ ಎಷ್ಟಿದೆ. ವಿಶೇಷವಾಗಿ ಇಲ್ಲಿರೋರು ಎಲ್ಲರೂ ಕೂಡ ಏಕಕಾಲದಲ್ಲಿ 100 ಕೆಲಸ ಮಾಡ್ತಿರೋರು ಇದೀವಿ ಎಲ್ಲರೂ ಕೂಡ. ಅಲ್ಲಿ ನಿಂತಾರೆ ಇದು, ಇಲ್ಲಿ ನಿಂತಾರೆ ಅದು ಅಂತ ಪ್ರತಿಯೊಬ್ಬರಿಗೂ ಇದೀವಿ. ಎಲ್ಲರೂ ಒಟ್ಟು ಸೇರಿ ಯಾವ್ದಾದ್ರು ಒಂದು ವಿಷಯಕ್ಕೆ ಹತ್ರ ಬರ್ತೀವಿ. ಬಟ್ ಇದೊಂದು ನಿರಂತರವಾದಂತ ಹೋರಾಟವನ್ನ, ನಿರಂತರವಾದಂತ ಪಾಲುದಾರಿಕೆಯನ್ನ ಕೇಳುತ್ತೆ. ಯಾರಾದ್ರೂ ಒಬ್ರು ಅದನ್ನ ಸಂಪೂರ್ಣವಾಗಿ ಹೊಣೆಗಾರಿಕೆ ಹೊತ್ಕೊಳ್ಳೋದನ್ನು ಕೇಳುತ್ತೆ. ಸೊ ಎಲ್ಲರೂ ಕೂಡ ಪಕ್ಕದ ಮನೇಲಿ ಭಗತ್ ಸಿಂಗ್, ಪಕ್ಕದ ಮನೇಲಿ ನವೀನ್ ಸೂರಿಜ ಇದ್ದ ಸಾಕು ಅನ್ನೋದು ನಮ್ಮೆಲ್ಲರಿಗೂ ತರುತ್ತೆ. ಬಟ್ ಯಾರ್ಯಾರಿಗೆ ಎಷ್ಟೆಷ್ಟು ನಾವು ಪಾಲುದಾರಿಕೆ ಕೊಡೋದಕ್ಕೆ ಸಾಧ್ಯ ಅನ್ನೋದ್ರ ಮೇಲೂ ಕೂಡ ಚಳುವಳಿಯ ಪರಿಣಾಮಕತೆ ನಿಂತಿರುತ್ತೆ. ಅವೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ಚರ್ಚೆ ಮಾಡಬೇಕು. ಒಂದು ನನಗನ್ಸೋದು ನಮ್ಮ ಅಂತಿಮವಾದಂತ ಉದ್ದೇಶ ಏನಾಗಿರ್ಬೇಕು. ಅಂತಿಮವಾದಂತ ಉದ್ದೇಶ ಈ ಪ್ರಕರಣಗಳಲ್ಲಿ ಕಾನೂನು ನ್ಯಾಯ ಸಿಗುವುದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ಸಮಾಜದಿಂದ ನೈತಿಕವಾದಂತ ಮತ್ತು ರಾಜಕೀಯವಾದಂತ ನ್ಯಾಯ, ಒಂದು ಬಗೆಯ ಒಂದು ನೆರೇಟಿವ್ಗೆ ಒಂದು ಶಕ್ತಿ ಸಿಗುವುದು ಅತ್ಯಂತ ಮುಖ್ಯವಾದದ್ದು. ಮುಂದೆ ಯಾರು ಇದನ್ನು ಮಾಡದಂತೆ ಇದನ್ನ ಪ್ರಶ್ನಿಸೋದಕ್ಕೂ ಸಾಧ್ಯ ಇದೆ ಎನ್ನುವಂತಹ ಶಕ್ತಿ ನಾಗರಿಕ ಸಮಾಜ ಮತ್ತೆ ಬೆಳೆಸ್ಕೋಬೇಕಾಗಿದೆ. ಅದು ನಮ್ಮ ಅಂತಿಮವಾದಂತ ಉದ್ದೇಶ. ಕಾನೂನು ಪರವಾಗಿ ಹಲವಾರು ಸಾಕ್ಷಿ, ಆಧಾರ, ಕಾನೂನು ಇತ್ಯಾದಿಗಳಿಂದ ಇದರ ಪರಿಣಾಮವಾಗಿ ಏನಾದ್ರೂ ಒಳ್ಳೇದಾದ್ರೆ ಸಂತೋಷ, ಅದಕ್ಕೂ ಕೂಡ ಪರ್ಯಾಯ ಪ್ರಯತ್ನಗಳನ್ನ ಮಾಡ್ತಾರೆ. ನಿರ್ದಿಷ್ಟವಾಗಿ ನಾಗರಿಕ ಸಮಾಜ ನಮ್ಮ ಸಾಮೂಹಿಕ ನೈತಿಕ ಶಕ್ತಿಯನ್ನ ಒಂದು ಸಂಘಟನಾತ್ಮಕವಾಗಿ ಹೆಂಗೆ ಪ್ರಯೋಗ ಮಾಡೋದಕ್ಕೆ ಸಾಧ್ಯ, ನಮ್ಗಿರುವಂತಹ ಇತಿಮಿತಿಗಳಲ್ಲಿ. ಅದಕ್ಕೆ ಹಲವಾರು ಪ್ರಸ್ತಾಪಗಳಿದಾವೆ. ಬೇರೆ ಬೇರೆಯವರು ಅಭಿಪ್ರಾಯ ಹೇಳ್ಬೋದು. ನನಗೆ ಒಂದು ಅನಿಸಿದ್ದು, ಅನ್ಯಾಯ ಮಾಡದ ಅನ್ಯಾಯದ ಕೇಂದ್ರಕ್ಕೆ ಹೋಗುವುದಕ್ಕಿಂತ ಹೆಚ್ಚಿಗೆ ಅಧಿಕಾರ ಕೇಂದ್ರದಿಂದ ನ್ಯಾಯ ಪಡುವುದು, ನ್ಯಾಯದ ಕೇಂದ್ರದಿಂದ ನ್ಯಾಯ ಪಡ್ಕೊಳ್ಳುವುದು ಅತ್ಯಂತ ಮುಖ್ಯವಾಗ್ತದೆ. ಅದಕ್ಕೆ ಪೂರಕವಾಗಿ ರಾಜ್ಯಾದ್ಯಂತ ನಮ್ಮ ಇತಿಮಿತಿಗಳಲ್ಲಿ ಇವತ್ತಿನ ಸೇರಿರೋರು ಅಥವಾ ನಂತರ ಸೇರೋರು ಎಲ್ಲರೂ ಕೂಡ ತಲಾ ಒಂದೊಂದು ಜಿಲ್ಲೆನಲ್ಲೋ ಒಂದೊಂದು ತಾಲೂಕಿನಲ್ಲೋ ಏನಾದ್ರೂ ಆ ತರ ಪ್ರಭಾವ ಬೀರೋ ತರ ಚಟುವಟಿಕೆಯನ್ನ ಮುಂದಿನ 2-3 ತಿಂಗಳಲ್ಲಿ ನಾವು ಮಾಡೋದಕ್ಕೆ ಸಾಧ್ಯವ ಅನ್ನೋದನ್ನ ಕಾನ್ಕ್ರೀಟ್ ಆಗಿ ನಾವು ಚರ್ಚೆ ಮಾಡೋದು. ವಿಷಯದ ವಿವರಗಳು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆ ನಿಟ್ಟಿನಲ್ಲಿ ಒಂದು ಈ ಫಲಿತಾಂಶವನ್ನ ತಲುಪುವುದಕ್ಕೆ ಏನೇನ್ ಮಾಡಬಹುದು ನಮ್ಮ ಮಿತಿಗಳಲ್ಲಿ ಎನ್ನುವುದು ಚರ್ಚೆಯ ಸ್ಥೂಲವಾದಂತ ಉದ್ದೇಶ ಆಗಿರಬೇಕು. ನನಗನ್ಸೋದಿಷ್ಟು, ಕಾಲ್ನಡಿಗೆನಲ್ಲಿ ನಾವು ಅನ್ಯಾಯ ಮಾಡುವವರ ಹತ್ರ ಉದ್ದಕ್ಕೂ ಹೋಗಿ ಕೇಳಬೇಕಾದ್ರೆ ಅದಕ್ಕೊಂದು ಪ್ರಭಾವ ಯಾವಾಗ ಬರುತ್ತೆ ಅಂತಂದ್ರೆ, ಪ್ರತಿ ಹೆಜ್ಜೆನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ, ಪ್ರತಿ ತಾಲೂಕಾ ಸೆಂಟರ್ನಲ್ಲಾದ್ರೂ ಕೂಡ ಒಂದು ದೊಡ್ಡ ಮಟ್ಟದಂತ ಜನ ಪ್ರವಾಹ ಎದ್ದು ಬರೋ ತರ ಆಯ್ತು ಅಂತಂದ್ರೆ ಅವಾಗ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಸುತ್ತಮುತ್ತಲೆಲ್ಲ ಬಿಟ್ರೆ ಆ ತರಹದ ದೊಡ್ಡ ಒಂದು ಉಮೇದು ಜನ ಚಳವಳಿಗೆ ಸ್ವತಂತ್ರವಾಗಿಯೂ ಅಷ್ಟೊಂದು ಶಕ್ತಿ ಇಲ್ಲ ಮತ್ತು ಅಷ್ಟೊಂದು ಅದು ಜೀವಂತವಾಗಿಯೂ ಇಲ್ಲ. ಅದರ ಬದಲಿಗೆ ಪ್ರತಿ ತಾಲೂಕು ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡದನ್ನು ಮಾಡ್ತಾ ಎಲ್ಲರೂ ಬೆಂಗಳೂರಿನ ಅಧಿಕಾರ ಕೇಂದ್ರಕ್ಕೆ ನ್ಯಾಯವನ್ನು ಕೇಳುವ ರೀತಿ ಮತ್ತು ನಿರಂತರವಾಗಿ ಒಂದು 2 ತಿಂಗಳ ಮಟ್ಟಿಗಾದ್ರೂ ಇದು ಈ ನ್ಯಾಯದ ಕೂಗಿಸ್ಕೊಡುವ ರೀತಿಯಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಬೇಕು ಅನ್ಸುತ್ತೆ. ಪಕ್ಷ ನಾನೇನು ಯಾರನ್ನು ಅವಹೇಳನ ಮಾಡಿಲ್ಲ ಅಂತ ಅನ್ಸುತ್ತೆ.